ಚಟುವಟಿಕೆ ಪುಸ್ತಕ 2023-24ರಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಫಲ 5ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 6ನೇ ತರಗತಿಗೆ ಕನ್ನಡ, ಇಂಗ್ಲಿಷ್, SS ಮತ್ತು ಹಿಂದಿ 4 ವಿಷಯಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪ್ರಶ್ನೆಗಳ ಉತ್ತರ ವಿಡಿಯೋಗಳಿದ್ದಾವೆ. ಅವುಗಳನ್ನು ನಾನು ಪ್ಲೇಲಿಸ್ಟ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ಚೆಕ್ ಮಾಡಿ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಕಲಿಕಾ ಫಲ 5 ಚಟುವಟಿಕೆ 1 ಓದೋದಕ್ಕೆ ವೈವಿಧ್ಯತೆ. ನಿಮಗೆ ತಿಳಿದಿರೋ ದಿನಪತ್ರಿಕೆ, ಮಾಸಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ಹೆಸರಿಸಿರಿ. ನಿಯತಕಾಲಿಕೆ ಅಂದರೆ ಮ್ಯಾಗಝಿನ್ಸ್ಗಳು. ದಿನಪತ್ರಿಕೆಗಳಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಮತ್ತು ವಿಜಯವಾಣಿ. ಇನ್ನು ಮಾಸಪತ್ರಿಕೆಗಳಲ್ಲಿ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ, ಜ್ಞಾನಧಾರೆ. ನಿಯತಕಾಲಿಕೆಗಳಲ್ಲಿ ಮ್ಯಾಜಿಕ್ ಪಾಟ್, ಚಂಪಕ್ ಮ್ಯಾಗಝೀನ್, ನ್ಯಾಷನಲ್ ಜಿಯೋಗ್ರಫಿ ಫಾರ್ ಚಿಲ್ಡ್ರನ್ಸ್ ಅಂತಕ್ಕಂಥದ್ದು ಬರ್ತದೆ. ಅದನ್ನು ನಾನಿಲ್ಲಿ ಮೇನ್ ಆಗಿ ಬರೆದಿದ್ದೀನಿ. ಇನ್ನು ಕೆಳಗಡೆ ಪ್ರಶ್ನೆ ಇದೆ, ಆದಲ್ಲಿ ನೀವು ಓದೋ ದಿನಪತ್ರಿಕೆ ಯಾವುದು, ಅದರಲ್ಲಿ ಯಾವ ವಿಷಯ ಓದಲು ಇಷ್ಟಪಡುವಿರಿ, ಏಕೆ? ಸೊ ನನಗೆ ಓದಲು ಪ್ರಜಾವಾಣಿ ತುಂಬ ಇಷ್ಟ. ಅದರಲ್ಲಿ ಮಕ್ಕಳ ಮನೋರಂಜನೆಗೆ ಸಂಬಂಧಪಟ್ಟಂತೆ ಕತೆ, ಕವನ, ಲೇಖನಗಳಿರ್ತವೆ. ಆ ಕಾರಣಕ್ಕಾಗಿ ಅದನ್ನು ನಾನು ಓದಲು ಇಷ್ಟಪಡ್ತೀನಿ ಅಂತ ಪ್ರಜಾವಾಣಿ ಬಗ್ಗೆ ಬರಿಬಹುದು. ಎರಡನೇದು, ಈ ಪ್ರಶ್ನೆ ದಿನಪತ್ರಿಕೆಗಳನ್ನು ಏಕೆ ಓದಬೇಕು? ನೋಡಿ, ನಮ್ಮ ದೈನಂದಿನ ಜೀವನದಲ್ಲಿನ ಸುದ್ದಿ ಸಮಾಚಾರ ತಿಳಿಯಲು ದಿನಪತ್ರಿಕೆಗಳನ್ನು ಓದಬೇಕು. ಈ ಪ್ರಶ್ನೆ ಪತ್ರಿಕೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಕಡೆಗೆ ನಮಗೆ ಸುದ್ದಿ ದೊರೆಯುತ್ತದೆ? ರೇಡಿಯೋ ಇದೆ, ದೂರದರ್ಶನಗಳಿದಾವಲ್ಲ. ಇನ್ನು ಓದಲ್ಲಿ ಸುದ್ದಿ ಓದುವುದರಿಂದ ಆಗುವ ಪ್ರಯೋಜನಗಳೇನು? ಜ್ಞಾನ ವೃದ್ಧಿ ಆಗ್ತದೆ, ಮನೋರಂಜನೆ ಆಗ್ತದೆ, ವಿರಾಮ ಸಮಯದಲ್ಲಿನ ಸದುಪಯೋಗ ಆಗ್ತದೆ, ಪ್ರಚಲಿತ ವಿದ್ಯಮಾನಗಳ ಅರಿವು ಸಹಿತ ಆಗ್ತದೆ. ಚಟುವಟಿಕೆ 2 ನನ್ನ ಗ್ರಹಿಕೆ, ನನ್ನ ಉತ್ತರ. ಕತೆ ಓದಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ ಮೊದಲನೇದು, ಈ ಕಥೆಯಲ್ಲಿ ಜಂಬ ಇದ್ದದ್ದು ಯಾರಿಗೆ ಅಂತ ಕೇಳಿದ್ದಾರೆ. ಸೊ ಕಪ್ಪಿರುವೆಗೆ ಜಂಬ ಇದೆ. ಮುಂದಿನ ಪ್ರಶ್ನೆ, ಕಪ್ಪಿರುವೆಯ ನಿರ್ಧಾರ ಏನಾಗಿತ್ತು, ಅದಕ್ಕೆ ಕೆಂಪಿರುವೆ ಏನೆಂದು ಎಚ್ಚರಿಸಿತು? ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ನಾನು. ಎಸ್, ಕಪ್ಪಿರುವೆ ಸಕ್ಕರೆ ಪಾತ್ರೆಯಲ್ಲಿ ವಾಸಿಸಲು ನಿರ್ಧಾರ ಮಾಡ್ತದೆ. ಅದಕ್ಕೆ ಕೆಂಪಿರುವೆ ಅದು ಬಹಳ ಉಪಾಯ ಅಂತ ಎಚ್ಚರಿಕೆಯನ್ನು ಕೊಡುತ್ತದೆ. ಮುಂದಿನ ಪ್ರಶ್ನೆ, ಕಪ್ಪಿರುವೆ ಸಕ್ಕರೆ ಡಬ್ಬದಲ್ಲಿಯೇ ಉಳಿದುದರ ಪರಿಣಾಮ ಏನಾಗ್ತದೆ? ನೋಡಿ, ಆ ಕಪ್ಪಿರುವೆ ಸಕ್ಕರೆಯ ಒಳಗೆ ಸೇರಿಕೊಂಡು ಕುದಿಯುವ ಹಾಲಿಗೆ ಬಿದ್ದು ಹೋಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು, ನೀವು ಇದೇ ರೀತಿ ಹಠ ಮಾಡಿ ಮನೆಯಲ್ಲಿ ಬೇಸರ ಮಾಡಿಕೊಂಡ ಸಂಗತಿಗಳನ್ನು ತಿಳಿಸಿರಿ. ಸೊ ನಾನು ಬರ್ತಿದ್ದೀನಿ, ನಾನು ಮನೆಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಆದಾಗ ಹಠ ಮಾಡಿಕೊಳ್ತೇನೆ. ಸೊ ನಮ್ಮ ತಂದೆ ತಾಯಿಗಳು ಅದನ್ನು ಸಂತೈಸ್ತಾರೆ. ಕಡೆ ಪ್ರಶ್ನೆ, ಕತೆಗೆ ಸರಿ ಹೊಂದುವ ನೀತಿ ಅಥವಾ ಗಾದೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಯೋಚಿಸಿ ನಿರ್ಧಾರ ಮಾಡೋದು ಸೂಕ್ತ ಅನ್ನೋದು ಇದರ ಮುಖ್ಯವಾಗಿರ್ತಕ್ಕಂಥ ನೀತಿ ಆಗ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಗಳು. ತುತ್ತೂರಿ ಅಂತ ಇದೆ, GP ರಾಜರತ್ನಂ ಅವರು ಬರೆದಿರ್ತಕ್ಕಂಥ ಒಂದು ಹಾಡು ಇದೆ. ಪ್ರಶ್ನೆ ನೋಡಿ, ಕಸ್ತೂರಿ ಬೀಗಲು ಕಾರಣ ಕೇಳಿದ್ದಾನೆ. ಅಂದರೆ ಬಣ್ಣದ ತಗಡಿನ ತುತ್ತೂರಿ ಕಾಸು ಕೊಟ್ಟುಕೊಂಡನು, ಆ ಕಾರಣಕ್ಕಾಗಿ ಕಸ್ತೂರಿ ಬೀಗಿದನು. ಎರಡನೇ ಪ್ರಶ್ನೆ, ತುತ್ತೂರಿ ಏನಾಯಿತು? ತುತ್ತೂರಿ ನೀರಿಗೆ ಜಾರಿತು. ಮೂರನೇ ಪ್ರಶ್ನೆ, ಜಂಬದ ಕೋಳಿ ಯಾರು? ಉತ್ತರ, ಜಂಬದ ಕೋಳಿ ಕಸ್ತೂರಿ. 4, ಪದ್ಯವನ್ನು ಕತೆ ರೂಪದಲ್ಲಿ ಹೇಳಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಸಿಂಪಲ್ ಆಗಿ ಹೇಳ್ಬೋದು. ಬಣ್ಣದ ತಗಡಿನ ತುತ್ತೂರಿ ಇದೆ, ಅದನ್ನು ಕಸ್ತೂರಿ ಕಾಸು ಕೊಟ್ಟು ಕೊಂಡುಕೊಂಡನು. ಕಸ್ತೂರಿ ಆ ತುತ್ತೂರಿನಿಂದ ಸರಿಗಮ ಪದ ನಿಸ ಎಂಬ ಸ್ವರಗಳನ್ನು ಓದಿದನು. ಕಸ್ತೂರಿಯು ತನಗೆ ಮಾತ್ರ ತುತ್ತೂರಿ ಇದೆ, ಇದು ಬೇರಾರಿಗೂ ಇಲ್ಲ ಎಂಬ ಜಂಬ ಆತನಲ್ಲಿ ಮೂಡಿತು. ಕಸ್ತೂರಿಯು ಬೀದಿಯಲ್ಲಿ ಕೊಳದ ಬಳಿ ತುತ್ತೂರಿ ಊದುತ್ತಾ ನಡೆದನು. ಕಸ್ತೂರಿ ಜಂಬದ ಕೋಳಿಯ ರೀತಿಯಲ್ಲಿ ನಡೆದುಕೊಂಡು ಹೋದನು. ಅಷ್ಟರಲ್ಲಿ ಕಸ್ತೂರಿಯ ಕೈಯಲ್ಲಿನ ತುತ್ತೂರಿ ನೀರಿಗೆ ಜಾರಿತು. ಆತ ಕೂಗಿ ಕೂಗಿ ಗಂಟಲನ್ನು ಕಟ್ಟಿಸಿಕೊಂಡ. ಈ ರೀತಿಯಾಗಿ ಕಸ್ತೂರಿ ತನದಿಂದ ತುತ್ತೂರಿಯನ್ನು ಕಳೆದುಕೊಂಡ ಅಂತಕ್ಕದನ್ನು ತಾವೇನು ಮಾಡಬೇಕಾಗ್ತದೆ? ಜಂಬತನದಿಂದ ಕಳೆದುಕೊಂಡ ಅನ್ನೋದನ್ನು ಬರೀರಿ. ಮುಂದೆ ಚಟುವಟಿಕೆ 3 ಬನ್ನಿ ಪರಿಸರ ಪ್ರೀತಿಸೋಣ. ಸೊ ನೋಡಿ, ನೀಡಲಾದ ಲೇಖನ ಓದಿ ಕೇಳಲಾದ ಪ್ರಶ್ನೆಗಳಿಗೆ ನಿಮ್ಮದೇ ಮಾತುಗಳಲ್ಲಿ ಉತ್ತರಿಸಿರಿ ಅಂತ ಕುವೆಂಪು ಅವರ ಬಗ್ಗೆ ಸಂಬಂಧಪಟ್ಟಂತೆ ಲೇಖನ ಇದೆ. ಪ್ರಶ್ನೆ ನೋಡಿ, ಕುವೆಂಪು ಅವರು ಹೇಗೆ ಆನಂದಿಸುತ್ತಿದ್ದರು ಅಂತ ಕೇಳಿದರೆ. ಸೊ ಕುವೆಂಪು ಅವರು ಪರಿಸರದಲ್ಲಿನ ಹೂ, ಗಿಡ, ಎಲೆಗಳನ್ನು ನೋಡಿ ಆನಂದವನ್ನು ಹೊಂದುತ್ತಿದ್ದರು. ನೀವು ನೋಡಿ ಆನಂದಿಸಿದ ಪ್ರಕೃತಿ ಸೌಂದರ್ಯ ಕುರಿತು ಹೇಳಿ ಅಂತ ಎರಡನೇ ಪ್ರಶ್ನೆ ಇದೆ. ಸೊ ನಾನು ಇಲ್ಲಿ ಎರಡನೇ ಪ್ರಶ್ನೆ ಉತ್ತರ ಬರೆದಿದ್ದೀನಿ. ನಾನು ಮುಳ್ಳಯ್ಯನಗಿರಿಯ ಬೆಟ್ಟವನ್ನು ನೋಡಲು ಹೋಗಿದ್ದೇನು. ಅದರ ಸುತ್ತಲೂ ತುಂಬ ಒಂದು ಹಸಿರಾಗಿರತಕ್ಕಂಥ ಪ್ರಕೃತಿ ಸೌಂದರ್ಯ ಇತ್ತು. ಅಲ್ಲಿನ ಎಲೆ, ಹೂವು, ಗಿಡ, ಮರಗಳನ್ನು ನೋಡಿ ನನ್ನ ಮನವು ತುಂಬ ಖುಷಿಯನ್ನು ನೀಡಿತು. ಈ ರೀತಿ ಪ್ರಕೃತಿ ಸೌಂದರ್ಯವನ್ನು ನೋಡಿದರೆ ಮರಗಿಡಗಳನ್ನು ಬೆಳೆಸಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು,
ಮರಗಳಿಗೂ ಕೂಡ ಜೀವ ಇದೆ ಎಂಬ ಭಾವ ನಮ್ಮಲ್ಲಿ ಮೂಡ್ತದೆ. ಮುಂದಿನ ಪ್ರಶ್ನೆ, ಪ್ರಕೃತಿ ನೋಡಿ ಆನಂದಿಸುವ ನಮ್ಮ ಮೇಲಿರುವ ಜವಾಬ್ದಾರಿ ಏನು? ಪ್ರಕೃತಿಯನ್ನು ನೋಡಿ ಆನಂದಿಸುವ ಸಮಯದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿನ ಪರಿಸರವನ್ನು ಯಾವುದೇ ರೀತಿಯಿಂದ ಹಾಳು ಮಾಡಬಾರದು. ಪರಿಸರದ ಸ್ವಚ್ಛತೆಯನ್ನು ಕಾಪಾಡಬೇಕು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾವಶ್ಯಕ ಚಟುವಟಿಕೆಗಳನ್ನು ನಾವು ಮಾಡಬಾರದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಇದೆ, ಅಳಿವಿನ ಅಂಚಿನಲ್ಲಿರುವ ಪಕ್ಷಿ ಸಂಕುಲಗಳನ್ನು ಹೇಗೆ ಸಂರಕ್ಷಿಸಿರು ಅಂತ ಕೇಳಿದ್ದಾರೆ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಏನಿದ್ದಾವೆ ಸಂಕುಲಗಳಿದ್ದಾವೆ, ಅವುಗಳ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಆ ಪಕ್ಷಿ ಸಂಕುಲಗಳ ಸಂತಾನೋತ್ಪತ್ತಿಗಾಗಿರ್ತಕ್ಕಂಥ ರೀತಿಯನ್ನು ಅತಿ ಜಾಗರೂಕತೆಯಿಂದ ನಡೆಸಿಕೊಂಡು ಹೋಗಬೇಕು. ಅವುಗಳ ಸಂಕುಲಕ್ಕೆ ಜೀವ ಇದೆ ಅಂತ ಭಾವಿಸಿ ಅದಕ್ಕಾಗಿ ಮೀಸಲು ರಕ್ಷಿತ ಪ್ರದೇಶದಂಥ ಸ್ಥಳಗಳನ್ನು ಸ್ಥಾಪಿಸಿ ಅವುಗಳಿಗೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಅದು ಮಾನವ, ಸಮಾಜ ಮತ್ತು ಸರ್ಕಾರದ ಆದ್ಯ ಕರ್ತವ್ಯನೇ ಆಗಿದೆ. ಚಟುವಟಿಕೆ 4, ನಮ್ಮ ಪರಿಸರ ನಮ್ಮ ಜವಾಬ್ದಾರಿ, ಭೂರಕ್ಷಕ ಪರಿಸರ ವ್ಯವಸ್ಥೆ, ಕಾಡು ಅಂತ ಇದೆ. ಈ ಲೇಖನಗಳನ್ನು ಓದಿ, ನೀಡಲಾದ ಲೇಖನ ಓದಿ, ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಎಲ್ಲ ಲೇಖನಗಳ ಓದಿದ ಮೇಲೆ ಲೇಖನ ಓದಿ ನಂತರ ಗೆಳೆಯರೊಂದಿಗೆ ಚರ್ಚಿಸಲು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಅಂತ ಕೇಳಿದ್ದಾರೆ. ಅವರೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಕಾಡು ತುಂಬ ನಾಶವಾಗಲು ಕಾರಣವೇನಿರಬಹುದು? ಅದೇ ಥರ ನಾವೇನು ಬರಿಬಹುದು, ಕಾಡು ಪದಕ್ಕಿರುವ ಸಮಾನಾರ್ಥಕ ಪದಗಳನ್ನು ಬರೀರಿ. ಭೂ ಪ್ರದೇಶದಲ್ಲಿ ಅರಣ್ಯದ ಪಾಲು ಎಷ್ಟಿದೆ? ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ? ಕಾಡಿನಿಂದಾಗುವ ಪ್ರಯೋಜನಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥ ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು, ರೆಡಿ ಮಾಡ್ಕೋಬಹುದು. ಮುಂದೆ ಚಟುವಟಿಕೆ 5, ನಮ್ಮನ್ನು ಬದುಕಲು ಬಿಡಿ ಅಂತ ಇದೆ. ನೀಡಲಾದ ಚಿತ್ರವನ್ನು ಸರಿಯಾಗಿ ಗಮನಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸೊ ಮೇಲಿನ ಚಿತ್ರ ಯಾವುದರ ಕುರಿತಾಗಿದೆ? ಉತ್ತರ ಬಾಲ್ಯ ವಿವಾಹ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ? ಅವರ ಮಕ್ಕಳ ಹಕ್ಕುಗಳಿಂದ ವಂಚಿತರಾಗ್ತಾರೆ, ಅವರ ಬಾಲ್ಯ ಜೀವನ ಕಿತ್ತುಕೊಳ್ಬೇಕಾಗ್ತದೆ, ಅನಕ್ಷರತೆಯನ್ನು ಹೊಂದುತ್ತಾರೆ, ಬೇಗ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರೋಗಗಳ ಅವ್ರಿಗೆ ಏನಾಗ್ತವಪ್ಪ ಅಂದ್ರೆ ತುತ್ತಾಗ್ತಾರೆ. ಮೂರನೇದು, ನಿಮ್ಮ ಊರಿನಲ್ಲಿ ಕಾನೂನು ಬಾಹಿರವಾಗಿ ಬಾಲ್ಯ ವಿವಾಹ ನಡೀತಾ ಇದ್ರೆ ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡಬಹುದು? ಮೊದಲನೇದು, ಪಾಲಕರಲ್ಲಿ ಅರಿವನ್ನು ಮೂಡಿಸಬಹುದು, ಮದುವೆ ನಡೆಯದಂತೆ ತಡಿಬಹುದು, ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸಬಹುದು, ಕಡೆಗೆ ಲಾಸ್ಟ್ ಪೊಲೀಸರಿಗೆ ದೂರನ್ನು ಸಹಿತ ನಾವೇನು ಮಾಡ್ಬೋದು, ದಾಖಲಿಸಬಹುದು. 4, ಚಿಕ್ಕ ವಯಸ್ಸಿನಲ್ಲಿ ಶಾಲೆ ಬಿಟ್ಟ ಕೆಲಸ ಮಾಡೋದ್ರಿಂದ ಆಗುವ ಪರಿಣಾಮಗಳೇನು? ಅವರ ಮಕ್ಕಳ ಹಕ್ಕುಗಳ ವಂಚಿತರಾಗ್ತಾರೆ, ಅನಕ್ಷರತೆ ಹೊಂದುತ್ತಾರೆ, ಅವರ ಬಾಲ್ಯ ಜೀವನ ಕಸಿದುಕೊಳ್ಬೇಕಾಗ್ತದೆ, ಅವ್ರಿಗೂ ಕೂಡ ರೋಗಗಳಾಗ್ತವೆ. ಒಟ್ಟಾರೆ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಒಂದು ಪರಿಕಲ್ಪನೆ ಜ್ಞಾನ ಅನ್ನೋದು ಹೊರಪ್ರಪಂಚನ ಜ್ಞಾನ ಅವ್ರಿಗೆ ಸಿಗೋದಿಲ್ಲ. 5, ಬಾಲಕಾರ್ಮಿಕತೆ ಹೇಗೆ ತೊಲಗಿಸಬಹುದು ಕೇಳಿದ್ದಾರೆ. ಪಾಲಕರಿಗೆ ಅರಿವನ್ನು ಮೂಡಿಸ್ಬೋದು, ಕಠಿಣ ಕಾನೂನು ಕ್ರಮಗಳನ್ನು ಜಾರಿ ಮಾಡ್ಬೋದು. ಇವತ್ತು ಶಿಕ್ಷಣದಲ್ಲಿ ವೃತ್ತಿ ಶಿಕ್ಷಣವನ್ನು ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಪ್ರೋತ್ಸಾಹವನ್ನು ಮಾಡಬೇಕಾಗ್ತದೆ. ಆದಲ್ಲಿ ಚಿತ್ರ ಗಮನಿಸಿ ಅಸುರಕ್ಷಿತ ಸಂದರ್ಭದಲ್ಲಿ ನೀವು ಹೇಗೆ ಎಚ್ಚರ ವಹಿಸಿರಿ ಎಂಬುದನ್ನು ನಿಮ್ಮ ಗೆಳತಿಯರೊಂದಿಗೆ ಚರ್ಚಿಸಿ ಬರೀರಿ ಅಂತ ಕೇಳಿದ್ದಾರೆ. ನೋಡಿ, ಇದು ಅಸುರಕ್ಷಿತ ಸ್ಪರ್ಶ ಅಂತ ಕೇಳಿದ್ದಾರೆ. ಅನ್ಸೇಫ್ ಟಚ್ ಬಗ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇದನ್ನು ಮನನ ಮಾಡಿಕೊಂಡು ಇಂಥ ಸನ್ನಿವೇಶದಿಂದ ಪಾರಾಗ್ತಕ್ಕಂಥ ಸ್ವಯಂ ರಕ್ಷಣಾ ತಂತ್ರಗಳನ್ನು ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಇನ್ನು ಚಟುವಟಿಕೆ 6, ಸ್ವಚ್ಛ ಭಾರತ ಸ್ವಸ್ಥ ಭಾರತ. ನೀಡಲಾದ ಚಿತ್ರ ಗಮನಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಶೌಚಾಲಯದ ಚಿತ್ರ ಇದೆ ನೋಡಿ. ಮೊದಲೇದು, ಶೌಚಾಲಯಗಳನ್ನು ಎಲ್ಲರೂ ಬಳಸೋದ್ರಿಂದ ಬಹಳಷ್ಟು ಉಪಯೋಗವಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ನೋಡಿ, ಶೌಚಾಲಯ ಬಳಸೋದ್ರಿಂದ ವೈಯಕ್ತಿಕ ಸ್ವಚ್ಛತೆ ಮತ್ತು ನಿರ್ಮಲತೆಗೆ ಮೊದಲ ಆದ್ಯತೆ ಕೊಡ್ತಾರೆ. ಸಾಂಕ್ರಾಮಿಕ ರೋಗಗಳಿಂದ ದೂರ ಇರ್ಬೋದು, ಶೌಚಾಲಯದಿಂದ ಪರಿಸರದ ನೈರ್ಮಲ್ಯತೆ ಕಾಪಾಡಬಹುದು. 2ನೇ ಪ್ರಶ್ನೆ, ಮೇಲಿನ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನ ಹೇಳಿ ಅಂತ ಕೇಳಿದ್ದಾರೆ. ಅಲ್ಲಿ ಏನು ಕಾರಣ ಕೊಡ್ಬೋದಂದರೆ, ಈ ಶೌಚಾಲಯಗಳು ವ್ಯಕ್ತಿಗೆ ಮರ್ಯಾದೆ ತಂದು ಕೊಡ್ತವೆ, ಬಯಲು ಶೌಚಾಲಯ ಮಾನ ಮರ್ಯಾದೆಯನ್ನೇ ಹಾಳು ಮಾಡ್ತಾವೆ. ಸಾಂಕ್ರಾಮಿಕ ಕಾಯಿಲೆಗಳಿಂದ ದೂರ ಇರೋ ಸಲುವಾಗಿ ಪರಿಸರದ ಸ್ವಚ್ಛತೆ ಮತ್ತು ನೈರ್ಮಲ್ಯತೆಗಾಗಿ ಶೌಚಾಲಯಗಳನ್ನು ಬಳಸೋದು ಉಪಯುಕ್ತವೇ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ ನೋಡಿ. ನಿಮ್ಮೂರಿನಲ್ಲಿ ಜನರೆಲ್ಲರೂ ಶೌಚಾಲಯ ಬಳಸುವಂತೆ ಮಾಡಲು ಕೆಲವು ಸಲಹೆಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡ್ಬೋದು, ಅವರಿಗೆ ಬಯಲು ಶೌಚಾಲಯದ ದುಷ್ಪರಿಣಾಮಗಳ ಕುರಿತು ಅರಿವನ್ನು ಮೂಡಿಸ್ಬೋದು, ಶೌಚಾಲಯ ನಿರ್ಮಾಣಕ್ಕಾಗಿ ಪಂಚಾಯತಿಯಲ್ಲಿರ್ತಕ್ಕಂಥ ಸೌಲಭ್ಯಗಳ ಕುರಿತು ಹೇಳ್ಬೋದು, ಅಥವಾ ಸ್ವಯಂ ಸೇವಾ ಸಂಸ್ಥೆಗಳ ಸಹಾಯವನ್ನು ಪಡೆದು ಜನ ಶೌಚಾಲಯ ಕಟ್ಟಿ ಬಳಕೆ ಮಾಡುವಂತೆ ಪ್ರೇರೇಪಣೆಯನ್ನು ಮಾಡಬಹುದು ಅಂತ ಬರೀರಿ. ನೆಕ್ಸ್ಟ್, ನಿಮ್ಮ ಊರಿನಲ್ಲಿ ಬಯಲು ಮುಕ್ತ ಶೌಚಾಲಯದ ಜಾಗೃತಿಯನ್ನು ಹೇಗೆ ಮೂಡಿಸ್ತೀರಿ? ನಿಮ್ಮದೇ ಆದ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ಊರಿನಲ್ಲಿ ಬಯಲು ಮುಕ್ತ ಶೌಚಾಲಯದ ಕುರಿತು ಬೀದಿ ನಾಟಕ ಮಾಡ್ಬೋದು, ಗ್ರಾಮ ಪಂಚಾಯತಿ ಸಹಕಾರವನ್ನು ಪಡೆದು ಉಪನ್ಯಾಸ, ಅರಿವು ಕಾರ್ಯಕ್ರಮ ಮೂಡಿಸ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳು ಹಾಕಿಕೊಳ್ತಕ್ಕಂಥ ವಿವಿಧ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಿಂದ ಬಯಲು ಮುಕ್ತ ಶೌಚಾಲಯದ ಜಾಗೃತಿ ಮೂಡಿಸಬಹುದು. ಇನ್ನು ಚಿತ್ರಕ್ಕೊಂದು ಶೀರ್ಷಿಕೆ ಇದೆ, ಚಿತ್ರ ಅಂಟಿಸಿ
ಈ ಚಿತ್ರಗಳ ಬಗ್ಗೆ ನಿಮಗನಿಸಿದ್ದನ್ನು ಹೇಳಿ ಸೂಕ್ತ ಶೀರ್ಷಿಕೆ ನೀಡಿ ಅಂತ ಕೇಳಿದರೆ, ಸೊ ನಾನು ಫಸ್ಟ್ ಇದು ಶೌಚಾಲಯ ಬಗ್ಗೆನೇ ಇಲ್ಲಿ ಚಿತ್ರಗಳನ್ನು ಅಂಟಿಸ್ರಿ. ಆಮೇಲೆ ಇಲ್ಲಿ ಫಸ್ಟ್ ಆನ್ಸರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನೋಡಿ, ಇದು ಒಂದನೇ ಆನ್ಸರು. ಇದು ಶೌಚಾಲಯದ ಬಗ್ಗೆ ಬರೀರಿ. ಅಲ್ಲಿ ಕೆಳಗಡೆ ಬರೀರಿ ಶೌಚಾಲಯ ಬಳಸಿ ರೋಗ ಓಡಿಸಿ ಅನ್ನೋದನ್ನು ನೀವೇನು ಮಾಡಿ ಬರೀರಿ, ಅಥವಾ ಶೌಚಾಲಯ ಬಳಸಿ ಗ್ರಾಮವನ್ನು ನೈರ್ಮಲ್ಯ ಮುಕ್ತ ಮಾಡಿ ಅನ್ನೋದನ್ನು ಒಂದು ಕೊಟೇಶನನ್ನು ಸಹಿತ ಬರೀಬಹುದು. ಮುಂದಿನ ಪ್ರಶ್ನೆ, ಆಹಾ ಎಂಥ ರುಚಿ ಅಂತ ಕೇಳಿದರೆ ಲೇಖನ ಓದಿ ನಿಮ್ಮ ಮಾತುಗಳಲ್ಲಿ ಹೇಳಿರಿ ಅಂತ ಇದೆ. ಸೊ ಒಂದು ಏನು ಮಾಡಿದ್ದಾರೆ, ಬಾದಾಮ್ ಬೀಜವನ್ನು ಅಲಂಕಾರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ದೂದ್ ಪೇಡ ಮಾಡಿದ್ದಾರೆ. ಅದೇ ತರನಾಗಿ ನಿಮಗಿಷ್ಟವಾದ ತಿನಿಸನ್ನು ಬರೀರಿ, ಅದನ್ನು ಮಾಡೋ ವಿಧಾನವನ್ನು ಹೇಳಿರಿ ಅಂತ ಕೇಳಿದ್ದಾರೆ. ನನಗೆ ಸೆಟ್ ದೋಸೆ ಅಂದರೆ ಇಷ್ಟ, ಸೊ ಮಾಡೋ ವಿಧಾನವನ್ನು ನೋಡಿ. ಒಂದು ಪಾತ್ರೆಯಲ್ಲಿ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯವನ್ನು ತೊಳೆದು ಸುಮಾರು 6 ಗಂಟೆ ನೆನೆಸಿ ಮತ್ತೊಂದು ಪಾತ್ರೆಯಲ್ಲಿ ಅವಲಕ್ಕಿಯನ್ನು ನೆನೆಸಿ. ಇದಾದ ನಂತರ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕಿ ಎಲ್ಲವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಪುಡಿ ಮಾಡಿದ ಬೆಲ್ಲವನ್ನು ಮಿಕ್ಸ್ ಮಾಡಿ. ನಂತರ ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡಿ 2 ಗಂಟೆ ಬಿಡಿ. ಸ್ಟವ್ ಮೇಲೆ ಕಾವಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಸೌಟಿನಲ್ಲಿ ದೋಸೆ ಹಿಟ್ಟನ್ನು ಕಾವಲಿ ಮೇಲೆ ಹಾಕಿ, ನಂತರ ಅದರ ಮೇಲೆ ತುರಿದ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ 2 ಕಡೆ ಎಣ್ಣೆ ಹಾಕಿ ಬೇಯಿಸಿ. ಸೆಟ್ ದೋಸೆ, ತುಂಬ ರೋಸ್ಟ್ ಮಾಡಬಾರ್ದು. ಈಗ ಮೃದುವಾದ ಸೆಟ್ ದೋಸೆ ಚಟ್ನಿ ಮತ್ತು ತರಕಾರಿ ಸಾಗು ಜೊತೆ ಸವಿಯಲು ಸಿದ್ಧ ಅನ್ನೋದನ್ನು ನಾನು ಬರೆದಿದ್ದೀನಿ. ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ನೀವು ಸಹಿತ ಬರಿಬೋದು. ಸಂವೇದನಾಶೀಲತೆ ನಿಮಗಿದೆ ಅನ್ನೋದು ಚಟುವಟಿಕೆ 9ರಲ್ಲಿ ಇದೆ ನೋಡಿ. ರಸ್ತೆಯಲ್ಲಿ ಗಾಜಿನ ಚೂರು ಅಥವಾ ಮುಳ್ಳು ಬಿದ್ದಾಗ ನಾವೇನು ಮಾಡ್ತೀವಿ, ಆ ರಸ್ತೆಯಲ್ಲಿನ ಗಾಜಿನ ಚೂರು ಅಥವಾ ಮುಳ್ಳು ಬಿದ್ದಾಗ ಅವುಗಳನ್ನು ತೆಗೆದು ಹಾಕಬೇಕು. ನಿಮ್ಮ ಗೆಳೆಯ ಹಸಿದಿದ್ದಾಗ ನಿಮ್ಮ ಬಳಿ ಇರ್ತಕ್ಕಂಥ ಊಟ ಮತ್ತು ತಿಂಡಿಗಳನ್ನು ನಿಮ್ಮ ಗೆಳೆಯನಿಗೆ ಕೊಟ್ಟು ಆತನ ಹಸಿವನ್ನು ನೀಗಿಸಬಹುದು. ಗೆಳೆಯ ಪಕ್ಷಿಯ ಗೂಡಿನಿಂದ ಮೊಟ್ಟೆಯನ್ನು ತೆಗೆದಾಗ ಆತನಿಗೆ ಆ ಪಕ್ಷಿಗಳ ಜೀವನ ಶೈಲಿಗಳ ಕುರಿತು ಅರಿವನ್ನು ಮೂಡಿಸಿ ತೆಗೆದಿರ್ತಕ್ಕಂಥ ಮೊಟ್ಟೆಗಳನ್ನು ಅದೇ ಗೂಡಿನಲ್ಲಿ ಇಡಲಿಕ್ಕೆ ಹೇಳಬೇಕು. ಬಸ್ಸಿನಲ್ಲಿ ನೀನು ಕುಳಿತುಕೊಂಡ ಹಿರಿಯರು ನಿಂತು ಪ್ರಯಾಣಿಸ್ತಿದ್ದಾಗ ಅಂದರೆ ನೀವು ಕುಳಿತುಕೊಂಡ ಸೀಟಿನಿಂದ ಎದ್ದು ನಿಂತು ಹಿರಿಯರಿಗೆ ಆ ಸೀಟನ್ನು ಕೊಟ್ಟವರಿಗೆ ಏನು ಮಾಡಬೇಕಪ್ಪ ಅಂದರೆ ಗೌರವ ಮರ್ಯಾದೆಯನ್ನು ಕೊಡಬೇಕು. ಇನ್ನು ನಾವು ಸಹಾಯ ಮಾಡಬಹುದೇ ಅಂತ ಇಲ್ಲೊಂದಿಷ್ಟು ಲೇಖನ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಪ್ರಶ್ನೆ ಇದ್ದಾವೆ. ನಾನು ಉತ್ತರನ ಸಹಿತ ಬರೆದಿದ್ದೀನಿ. ಮಕ್ಕಳು ಏಕೆ ಭಿಕ್ಷೆ ಬೇಡುತ್ತಿದ್ದರು? ತಂದೆ ಮಕ್ಕಳನ್ನ ಬಿಟ್ಟು ಹೋಗಿದ್ರು, ಸೊ ತಾಯಿನೂ ಕೂಡ ಅವ್ರ ಜೊತೆ ಇರಲಿಲ್ಲ. ಶಿಕ್ಷಕಿ ಮಕ್ಕಳಿಗೆ ಹೇಗೆ ಸಹಾಯ ಮಾಡಿದ್ರು? ಶಿಕ್ಷಕಿ ಮಕ್ಕಳನ್ನು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಮಕ್ಕಳನ್ನು ಕಂಡು ಶಿಕ್ಷಕಿ ಸಂತೋಷ ಪಟ್ಟಿದ್ದು ಏಕೆ? ಆ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗಲಿಕ್ಕೆ ಆರಂಭ ಮಾಡ್ತಾರೆ, ಅದನ್ನು ನೋಡಿ ಶಿಕ್ಷಕಿ ಸಂತೋಷವನ್ನು ಪಡ್ತಾರೆ. ನೀವು ಹೀಗೆ ಇತರರಿಗೆ ಸಹಾಯ ಮಾಡಿದ ಸಂದರ್ಭ ತಿಳಿಸಿ. ಭಿಕ್ಷುಕರಿಗೆ, ದುರ್ಬಲರಿಗೆ ನಾವೇನು ಮಾಡ್ತೀವಿ, ಹಣ ಕೊಟ್ಟು ಸಹಾಯವನ್ನು ಮಾಡ್ತೀವಿ. ನಾವು ಏಕೆ ಇತರರಿಗೆ ಸಹಾಯ ಮಾಡಬೇಕಂತಿದೆ? ಸೊ ದೀನ ದುರ್ಬಲರಿಗೆ, ಸಹಾಯತ ಅವಶ್ಯಕತೆ ಇದ್ದವರಿಗೆ ಖಂಡಿತವಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಸಹಾಯ ಮಾಡಲೇಬೇಕು. ಚಟುವಟಿಕೆ 11 ಹಿತಾಮಿತ ಅಂತ ಇಲ್ಲಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ನೋಡಿ, ಈ ಚಿತ್ರ ನೋಡಿ ನೀರಿನ ಉಪಯೋಗವನ್ನು ಬರೀರಂತೆ ಕೇಳಿದ್ದಾರೆ. ಅಲ್ಲಿ ಕುಡಿಯಲು, ಬಟ್ಟೆ ತೊಳೆಯಲು, ಹೊಲ ಗದ್ದೆ, ಆಹಾರ ತಯಾರಿಸಲು ಅಂತ ಬರೀರಿ. ನೀರಿನ ಅಪವ್ಯಯವನ್ನು ಹೇಗೆ ತಡೀತೀರಿ ಅಂತ ಕೇಳಿದರೆ, ಅವಶ್ಯಕತೆ ಇದ್ದಾಗ ಮಾತ್ರ ನೀರನ್ನು ಮಿತವಾಗಿ ಬಳಸಬೇಕು. ನೀರನ್ನು ಅಪವ್ಯಯ ಮಾಡದಂತೆ, ಪೋಲಾಗದಂತೆ ಜಾಗೃತಿಯನ್ನು ವಹಿಸಬೇಕು. ಮೂರನೇದು, ನೀರನ್ನು ಮರುಬಳಕೆ ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ನೋಡಿ, ವಿಶೇಷವಾಗಿ ನೀರನ್ನು ನಾವೇನು ಮಾಡಬೇಕು, ಮರುಬಳಕೆಯನ್ನು ಮಾಡಲೇಬೇಕು. ಅದು ಕಾರ್ಖಾನೆಯ ತ್ಯಾಜ್ಯದ ನೀರು ಇರ್ತದಲ್ಲ, ಅಥವಾ ಒಳಚರಂಡಿ ನೀರು, ಇವುಗಳನ್ನು ಸಂಸ್ಕರಣಾ ಘಟಕಕ್ಕೆ ಕಳಿಸಬೇಕು. ಆ ಸಂಸ್ಕರಣಾ ಘಟಕಗಳಿಂದ ಕಳಿಸಿರ್ತಕ್ಕಂಥ ನೀರನ್ನು ಮತ್ತೆ ಪುನರ್ವಾಗಿ ಅದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ನೀರನ್ನು ಬಳಸ್ಬೋದು. ಅದನ್ನು ಡೀಟೇಲ್ ಆಗಿ ನಾನು ಫ್ಯಾಕ್ಟ್ರಿ ನೀರನ್ನು ಹೇಗೆ ಮರುಬಳಕೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಇನ್ನು ಲಾಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಮಳೆ ನೀರನ್ನು ಹೇಗೆ ಸಂಗ್ರಹಿಸ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ಮಳೆ ನೀರನ್ನು ಸಂಗ್ರಹಿಸಲಿಕ್ಕೆ ವಿಧಾನಗಳನ್ನು ಇದ್ದಾವೆ. ಅದನ್ನು ಶಾಶ್ವತ ಆಕೃತಿಗಳನ್ನು ಕಟ್ಟಬಹುದು, ಓಕೆನಾ. ತಡೆ ಆನೆ ಅಂದರೆ ಚೆಕ್ ಡ್ಯಾಮ್ಗಳನ್ನು ಕಟ್ಬೋದು, ನಾಲಾ ಬದುಗಳನ್ನು ಕಟ್ಬೋದು, ಇಂಗುಕೊಳ ಸ್ಥಾಪಿಸ್ಬೋದು, ತೊರೆ ಕಾಲುವೆಗಳನ್ನು ನಿರ್ಮಾಣ ಮಾಡ್ಬೋದು, ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಬೋದು. ಮತ್ತು ಕಡಿಮೆ ವೆಚ್ಚದಲ್ಲಿ ಅಂದರೆ ಗ್ಯಾಬಿಯನ್ ಆಕೃತಿಯನ್ನು ಕಟ್ಟಬಹುದು, ಉಸುಕಿನ ಚೀಲದ ಆನೆಗಳನ್ನು ರಚಿಸಬಹುದು. ಒಟ್ಟಾರೆ ಇವೆಲ್ಲ ವಿಧಾನಗಳಿಂದ ನಾವು ಮಳೆ ನೀರನ್ನು ಸಂರಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕ್ ಕೊಟ್ಟಿದ್ದೀನಿ.